ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನೀನಾದೇನ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಫುಲ್ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಸಂಚಿಕೆಯ ಶುರುವಿನಲ್ಲಿ ವಿಕ್ರಮ್ ತುಂಬಾ ಕುದ್ದಿರ್ತಾನೆ. ಅದರಿಂದ ವೇದ ಎಷ್ಟೇ ಕೋಪ ಇದ್ರೂ ಅವನನ್ನು ಕರ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿರ್ತಾಳೆ. ಹಾಗೆ ಅವನಿಗೆ ನಿಂಬೆಹಣ್ಣಿನ ಶರಬತ್ ಕುಡಿಸಿದಾಗ ವಿಕ್ರಮ್ ಕೈ ತಾಗಿ ಅದು ಅವನ ಮೈ ಮೇಲೆಲ್ಲ ಬಿದ್ದು ಹೋಗಿರುತ್ತೆ. ಆಗ ವೇದ ಎಷ್ಟೇ ಹೇಳಿದ್ರು ವಿಕ್ರಮ್ಗೆ ಪ್ರಜ್ಞೆ ಬರೋದೇ ಇಲ್ಲ. ಬೇರೆ ದಾರಿ ಇಲ್ಲದೆ ವಿಕ್ರಮ್ ಬಟ್ಟೆನ ವೇದ ಬದಲಾಯಿಸ್ತಾ ಇರ್ತಾರೆ. ಹಾಗೋ ಹೀಗೆ ಮಾಡಿ ಶರ್ಟ್ನ ತೆಗೆದಿರ್ತಾಳೆ ವೇದ. ಆದರೆ ಹೊಸ ಶರ್ಟನ್ನು ವಿಕ್ರಮ್ ಎಷ್ಟೇ ಹಾಕೋಕ್ಕೆ ಅಂತ ಪ್ರಯತ್ನ ಮಾಡಿದ್ರು ಅವನು ಕುಡಿದ ಪ್ರಜ್ಞೆಯಲ್ಲಿ ಏನು ಮಾತಾಡ್ತಾ ಇರ್ತಾನೆ ಅಂತ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಬರೀ ಬೇತಾಳ, ಐ ಆಮ್ ಸಾರಿ ಬೇತಾಳ, ನಾನು ಇದನ್ನು ಬೇಕು ಅಂತ ಮಾಡಿಲ್ಲ, ರೌಡಿಸಮ್ ಬಿಡಬೇಕು ಅಂತ ನಾನು ಎಷ್ಟೊಂದು ಸಾರಿ ಪ್ರಯತ್ನ ಪಟ್ಟೆ, ಆದರೆ ನಾನು ಬಿಡ್ತೀನಿ ಅಂದ್ರೂ ಆ ರೌಡಿಸಮ್ ನನ್ನನ್ನು ಬಿಡ್ತಾ ಇಲ್ಲ. ನಾನು ಕೆಟ್ಟವನು ನಿಜ, ಆದರೆ ನೀನು ಸವಾಸ ಮಾಡಿದ್ಮೇಲೆ ಎಷ್ಟೋ ಬದಲಾಗಿದ್ದೀನಿ. ಈಗ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನನಗಂತ ಯಾರಿದ್ದಾರೆ ಬೇತಾಳ? ಅಮ್ಮ ಚಿಕ್ಕ ವಯಸ್ಸಲ್ಲೇ ನನ್ನನ್ನು ಬಿಟ್ಟು ಹೋಗ್ಬಿಟ್ಲು. ಅದಕ್ಕೆ ಈ ವಿಕ್ರಮ್ ಬ್ಯಾಡ್ ಆಗಿ ಎಲ್ಲರನ್ನು ರೌಡಿ, ಬ್ಯಾಡ್ ಬಾಯ್ ಅಂತ ಕರೀತಾರೆ ನನ್ನನ್ನು. ನೀನು ಬಂದಮೇಲೆ ನನಗೆ ಈ ಪ್ರಪಂಚ ಏನು ಅಂತ ಅರ್ಥ ಆಗಿದ್ದು. ನಾನು ಬದಲಾಗಬೇಕು, ನಿಮ್ಮೆಲ್ಲರ ಥರನೂ ನಾನು ಖುಷಿಯಾಗಿ ಜೀವನ ಕಳೀಬೇಕು ಅಂತ ಅಂದ್ಕೊಂಡೆ. ಹಾಗೆ ನಿನ್ನನ್ನು ಪ್ರೀತಿನೂ ಮಾಡಿದೆ, ಆದರೆ ಎಲ್ಲ ಮತ್ತೆ ನನ್ನಿಂದ ದೂರ ಆಗಿಬಿಡ್ತು. ಮತ್ತೆ ನಾನು ಬ್ಯಾಡ್ ಬಾಯ್ ಆಗಿಬಿಟ್ಟೆ. ಅಮ್ಮ ಒಬ್ಳು ನನ್ನ ಜೊತೆಗಿದ್ದಿದ್ರೆ ನಾನು ಗುಡ್ ಬಾಯ್ ಆಗಿ ವಿಕ್ರಮ್ ಆಗ್ತಿದ್ದೆ. ನಾನು ಗುಡ್ ಬಾಯ್ ಆಗಿದ್ರೆ ನೀನು ನನ್ನನ್ನು ಇಷ್ಟಪಡ್ತಿದ್ದೆ ಅಲ್ವಾ ಬೇತಾಳ ಅಂತ ವಿಕ್ರಮ್ ಕನ್ವರಿಸ್ತಾ ಇರ್ತಾನೆ. ಹಾಗೆ ಈ ರೌಡಿ ವಿಕ್ರಮ್ನ ಯಾರೂ ಇಷ್ಟಪಡಲ್ಲ. ಯಾರೂ ಇಷ್ಟಪಡಲ್ಲ ನನ್ನನ್ನು. ಈ ವಿಕ್ರಮ್ ಏನೇನೋ ಬಡಬಡಿಸ್ತಾ ಇರ್ತಾನೆ ಅಂತ ವೇದ ಕೇಳಿಸ್ಕೊಂಡು ತುಂಬಾ ಬೇಜಾರಾಗಿರ್ತಾಳೆ. ಹಾಗೆ ದಿಮ್ ಕೆಳಗಡೆ ವಿಕ್ರಮ್ ತಾಯಿ ಫೋಟೋ ಇಟ್ಟಿರ್ತಾಳೆ. ಆ ಫೋಟೋನ ಕೈಗೆತ್ಕೊಂಡು ಇವರನ್ನು ಪದೇ ನನಗೆ ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇದೆ, ಆದರೆ ಫೋಟೋ ಕ್ಲಾರಿಟಿ ಇಲ್ಲ, ಎಲ್ಲಿ ನೋಡಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ಮಾಡಿ ವಿಕ್ರಮ್ ತಾಯಿನ ಹುಡುಕ್ಲೇಬೇಕು ಅಂತ ವೇದ ಅಕಸ್ಮಾತಾಗಿ ಫೋಟೋ ತಿರುಗಿಸಿ ನೋಡಿದಾಗ ಅದರಲ್ಲಿ ಫೋಟೋ ತೆಗೆದಿರೋ ಸ್ಟುಡಿಯೋ ಅಡ್ರೆಸ್ ಇರುತ್ತೆ. ಅದನ್ನು ನೋಡಿ ವೇದನಿಗೆ ತುಂಬಾ ಖುಷಿಯಾಗುತ್ತೆ. ವಾವ್, ಇಷ್ಟು ದಿನ ಇದು ಯಾಕೆ ನನ್ನ ಕಣ್ಣಿಗೆ ಬಿದ್ದಿರಲಿಲ್ಲ? ಈ ಒಂದು ಕ್ಲೂ ಇದ್ರೆ ಸಾಕು. ಈ ಕ್ಲೂಯಿಂದ ಹೇಗಾದರೂ ಮಾಡಿ ವಿಕ್ರಮ್ ತಾಯಿ ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕು. ವಿಕ್ರಮ್ ತಾಯಿ ಒಂದ್ಸರಿ ವಿಕ್ರಮ್ ಜೀವನಕ್ಕೆ ಬಂದರೆ ಅವನು ಎಷ್ಟೋ ಜೀವನ ಸುಧಾರಿಸುತ್ತೆ. ನನ್ನ ಮಾತು ಕೇಳದೇ ಇದ್ದವನು ತಾಯಿ ಮಾತನ್ನು 100% ಕೇಳ್ತಾನೆ. ಯಾಕಂದರೆ ನಿದ್ದೆ ಕಣ್ಣಲ್ಲೂ ತಾಯಿ ಅಂತ ಕನ್ವರಿಸ್ತಾ ಇರೋ ಅವನು ಅಮ್ಮನ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಹೇಗಾದರೂ ಮಾಡಿ ವಿಕ್ರಮ್ ತಾಯಿಯ ಯಾರು ಅಂತ ಕಂಡುಹಿಡಿಯಲೇಬೇಕು. ದೇವರು ನನ್ನನ್ನು ಅದಕ್ಕೆ ಅಂತಲೇ ಈ ಮನೆಗೆ ಸೊಸೆಯಾಗಿ ಕಳಿಸಿದ್ದಾನೆ ಅಂತ ಅನಿಸುತ್ತೆ. ವಿಕ್ರಮ್ ಜೀವನಕ್ಕೆ ನನ್ನನ್ನು ಈ ಉದ್ದೇಶಕ್ಕೇ ಕಳಿಸಿರಬಹುದಾ? ಏನೇ ಆದರೂ ಪರವಾಗಿಲ್ಲ, ವಿಕ್ರಮ್ ಮತ್ತು ವಿಕ್ರಮ್ ತಾಯಿನ ಒಂದು ಮಾಡಲೇಬೇಕು ಅಂತ ವೇದ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡು ಕೂತಿರ್ತಾಳೆ. ಈ ಕಡೆ ವಿಕ್ರಮ್ ಬೇತಾಳ, ನನ್ನನ್ನು ಬಿಟ್ಟು ಹೋಗ್ಬೇಡ ಬೇತಾಳ, ನೀನಂದರೆ ನಂಗೆ ತುಂಬ ಇಷ್ಟ ಬೇತಾಳ, ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ನಿನಗೋಸ್ಕರ ನಾನು ಪ್ರಾಣನೇ ಬಿಡ್ತೀನಿ ಅಂದಮೇಲೆ ಈ ರೌಡಿಸಮ್ ಬಿಡಲ್ವಾ? ನೋಡ್ತಾ ಇರು ಬೇತಾಳ, ನಾನು ಒಳ್ಳೆ ಮನುಷ್ಯ ಬದುಕ್ತೀನಿ. ವಿಕ್ರಮ್ ನನ್ನ ಗಂಡ ಅಂತ ನೀನು ಹೆಮ್ಮೆಯಿಂದ ಹೇಳ್ಕೋಬೇಕು. ಆ ರೀತಿ ನಾನು ಬದುಕಿ ತೋರಿಸ್ತೀನಿ ಬೇತಾಳ ಅಂತ ತೊದಲಿಸ್ತಾ ವಿಕ್ರಮ್ ಕುಡಿದ ಅಮಲಲ್ಲಿ ಹೇಳ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡು ವೇದಾಗೆ ಏನೋ ಒಂಥರ ಸಮಾಧಾನ ಆಗಿ ವಿಕ್ರಮ್ ಮುಖನೇ ನೋಡ್ತಾ ಇರುವಾಗ ಸಡನ್ ಆಗಿ ನಾನಾ ಇದು ಏನು ಮಾಡ್ತಾ ಇದ್ದೀನಿ? ಇವನ ಮಾತಿಗೆ ನಾನು ಯಾಮಾರಬಾರ್ದು. ಫಸ್ಟು ನನ್ನ ಕೆಲಸ ವಿಕ್ರಮ್ ತಾಯಿ ಯಾರು ಅನ್ನೋದನ್ನು ಹುಡುಕಬೇಕು ಅಂತ ಹೇಳಿ ಹಾಗೇನೆ ಮಂಚಕ್ಕೆ ಹೊರಗೆ ನಿದ್ದೆ ಮಾಡ್ತಾಳೆ. ನಂತರ ಬೆಳಿಗ್ಗೆ ಬೇಗನೆ ಎದ್ದು ಫ್ರೆಶ್ ಆಗಿಬಿಟ್ಟು ಬಂದಾಗ ವಿಕ್ರಮ್ ಆಗ್ತಾನೆ ಕಂಡುಬಿಟ್ಟು ಮೈ ಮೇಲೆ ಶರ್ಟ್ ಇಲ್ಲದೆ ಇರೋದನ್ನು ನೋಡಿಕೊಂಡು ಜೋರಾಗಿ ಕಿರ್ಚ್ಕೊತಾನೆ. ಆಗ ವೇದ ಗಾಬರಿಂದ ಯಾಕೋ ಕಿರ್ಚ್ಕೊತಾ ಇದೆಯಾ ಬೆಳಗ್ಗೆನೆ ಅಂತ ಕೇಳ್ತಾಳೆ. ಏ ಬೇತಾಳ, ನೀನು ನಿನ್ನೆ ರಾತ್ರಿ ನನಗೆ ಏನು ಮಾಡಿದೆ? ನನ್ನ ಶರ್ಟ್ ಎಲ್ಲೋಯ್ತು? ಥೂ ಛೀ, ನೀನು ಈ ಥರ ಮಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಕಣೆ. ಒಂದು ಗಂಡಿನ ಶೀಲಕ್ಕೆ ಬೆಲೆ ಇಲ್ವಾ? ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬೇತಾಳ. ನಿನ್ನ ಮೇಲೆ ನಂಬಿಕೆ ಇಟ್ಟು ಪಕ್ಕದಲ್ಲಿ ಮಲ್ಕೊಂಡ್ರೆ ನೀನು ಈ ರೀತಿ ಮಾಡೋದ? ಅಯ್ಯೋ ದೇವರೇ, ನಾನೀಗ ಎಲ್ರಿಗೂ ಹೇಗೆ ಮುಖ ತೋರಿಸ್ಲಿ? ನನ್ನನ್ನು ಹಾಳು ಮಾಡಿಬಿಟ್ಟಿಯಲ್ಲಿ ಅಂತ ವಿಕ್ರಮ್ ಬೆಳಗ್ಗೆನೆ ವೇದನ ಮೇಲೆ ಕಾಮಿಡಿ ಮಾಡೋದಕ್ಕೆ ಶುರು ಮಾಡ್ತಾ ಇರ್ತಾನೆ. ಅದನ್ನು ನೋಡಿಕೊಂಡು ಏನೇನೋ ಹೇಳಬೇಡ ನೀನು, ನೋಡು ಸುಮ್ಮನೆ ನನ್ನ ಮೇಲೆ ಇಲ್ಲ ಸರಿದೆ ಹೇಳಿದರೆ ಈ ರೀತಿ ಅಪವಾದ ಮಾಡಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ನೀನು ಅವಸ್ಥೆ ನೋಡಿದ್ಯಾ? ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು ಅಂತ ವೇದ ಬೈಯೋಕೆ ಶುರು ಮಾಡ್ತಾರೆ. ಸಾಕು ನಿಲ್ಲಿಸು, ಮಾಡೋದೆಲ್ಲ ಮಾಡಿಬಿಟ್ಟು ನನ್ನ ಮೇಲೆ ಗೂಬೆ ಕೂರಿಸೋಕೆ ಬರ್ತಾ ಇದೆಯಾ? ಅಯ್ಯೋ ದೇವರೇ, ಕಳ್ಕೊಂಡ್ಬಿಟ್ಟೆ, ನಾನು ಎಲ್ಲನೂ ಕಳ್ಕೊಂಡ್ಬಿಟ್ಟೆ ಬೇತಾಳ, ಏನೇ ಮಾಡಿದೆ ನನಗೆ ನೀನು? ಇಂಥವಳು ಅಂತ ನನಗೆ ಗೊತ್ತಿರಲಿಲ್ಲ ಕಣೆ ಅಂತ ವಿಕ್ರಮ್ ಹೇಳ್ತಿರುವಾಗ, ನೋಡು ವಿಕ್ರಮ್, ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ವೇದ ಕೋಪದಿಂದ ಕಿರಿಚಿದಾಗ, ಸರಿ ಆಯಿತು, ನಾನು ಶರ್ಟ್ ಯಾಕೆ ತೆಗೆದೆ? ನಿನಗೆ ನಾಚಿಕೆ ಆಗಲ್ವಾ? ಗಂಡ್ಮಕ್ಳು ಶರ್ಟ್ನೆಲ್ಲ ಗಂಡ್ಮಕ್ಳು ಪರ್ಮಿಷನ್ ಇಲ್ಲದೆ ತೆಗಿಬಾರ್ದು ಅಂತ ನಿನಗೆ ಗೊತ್ತಾಗಲ್ವಾ ಅಂತ ಹೇಳಿದಾಗ, ಹೌದಪ್ಪ ಹೌದು,
ಹೌದು, ರಾತ್ರಿ ಕುತ್ಕೊಂಡು ಮೈ ಮೇಲೆಲ್ಲ ಜ್ಯೂಸ್ನ ಚೆಲ್ಕೊಂಡು ಪಾಪ ಒದ್ದೆ ಬಟ್ಟೆಲಿ ಮಲ್ಕೋಬಾರ್ದು ಅಂತ ನಿನಗೆ ಸಹಾಯ ಮಾಡಿದ್ದೆ. ನೋಡು ನನ್ನ ಚಪ್ಪಲಿ ತಗೊಂಡು ನಾನು ಹುಡ್ಕೋಬೇಕು. ಯಾಕೆ ಹೇಳು, ನಿನಗೆ ಸಹಾಯ ಮಾಡಿದೆ ಅಲ್ವಾ, ಅದಕ್ಕೆ ನಿನ್ನ ಹತ್ರ ಅನ್ಸ್ಕೋಬೇಕಾದದ್ದೇ. ಈ ಜನ್ಮಕ್ಕೆ ನಾಚಿಕೆ ಆಗಲ್ವೇನೋ? 50 ಬಾಟ್ಲು ಕುಡ್ದಿದ್ಯಾ ನೀನೇನು ಮನುಷ್ಯನ ಇಲ್ಲ ಬಿಯರ್ ಟ್ಯಾಂಕಾ? ಇದ್ರು ಅಷ್ಟೇ, ಎಷ್ಟು ಗುದ್ರು ಅಷ್ಟೇ. ನಿನಗೆ ಈ ಜನ್ಮದಲ್ಲಿ ಮತ್ತೆ ಬುದ್ಧಿ ಬರೋದಿಲ್ಲ. ಮತ್ತು ನೀನು ಮಾಡಿದ್ದು ಸರಿನಾ? ಏನು ಹೇಳ್ತಿದೀಯ ಅಂತಲೂ ಕೇಳಿಸ್ಕೊಳ್ದೆ ನನ್ನ ಮೇಲೆ ಎಲ್ಲ ತಪ್ಪನ್ನು ಹೊರಿಸ್ಬಿಟ್ಟಲ್ಲ, ಅದಕ್ಕೆ ಬೇಜಾರಾಯಿತು, ಕುಡಿದೆ ಅಂತ ವಿಕ್ರಮ್ ಹೇಳಿದಾಗ, ಕುಡಿತೀಯಪ್ಪ, ಕುಡಿದೆ ಇನ್ನೇನು ಮಾಡ್ತೀಯ ಹೇಳು? ನಿನಗೆ ಬೇಜಾರಾದಾಗೆಲ್ಲ ಕುಡಿತೀಯ, ಓಡ್ ಬಂದು ತಾಳಿ ಕಟ್ತೀಯ, ಆಮೇಲೆ ನನ್ನ ಮೇಲೆ ರೇಗಾಡ್ತೀಯ ಅಂತ ಹೇಳಿದಾಗ, ಬಾ ಸುತ್ತಿ ಬಳಸಿ ಅದೇ ವಿಷಯಕ್ಕೆ ಬಾ. ಆ ವಿಷಯನ ಡೈಲಿ ನನಗೆ ಒಂದೊಂದು ಸರಿ ತೆಗೆದು ನನಗೆ ಬೈದಿಲ್ಲ ಅಂದರೆ ನಿನಗೆ ತಿಂದಿದ್ದನ್ನು ಜೀರ್ಣ ಆಗಲ್ಲ ಅಲ್ವಾ ಅಂತ ವಿಕ್ರಮ್ ಕೇಳ್ತಾನೆ. ಆಗ ಅದಕ್ಕಂತಾನೆ ತಾನೇ ನಿನಗೆ ನಾನು ಇಲ್ಲಿಗೆ ಬಂದಿರೋದು. ನೀ ಕೆಲಸ ಮಾಡಿಲ್ಲ ಅಂದಿದ್ರೆ ನಾನೇ ಕಪ್ಪ ಬರ್ತಿದ್ದೆ ಅಂತ ಹೇಳಿಬಿಟ್ಟು ತಾಳಿನ ಮತ್ತೆ ಎತ್ತಿ ತೋರಿಸ್ತಾಳೆ. ಆಗ ವಿಕ್ರಮ್, ನಿನಗೊಂದು ಹುದ್ದಗ್ಲ ನಮಸ್ಕಾರ ಮಾಡಿಬಿಡ್ತೀನಿ. ಅಮ್ಮ ತಾಯಿ, ಬೆಳಬೆಳಗ್ಗೆನೇ ಆ ವಿಷಯ ತೊಗೊಂಡು ನನಗೆ ಮತ್ತೆ ಕಿರಿಕಿರಿ ಮಾಡೋಕ್ಕೆ ಬರಬೇಡ, ಏನೋ ಆ ಕಡೆ ತಿರ್ಕೋ, ನಾನು ಬಾತ್ರೂಮ್ಗೆ ಹೋಗಬೇಕು ಅಂತ ವಿಕ್ರಮ್ ಹೇಳ್ತಾನೆ. ರಾತ್ರಿ ಎಲ್ಲ ಫುಲ್ ಕುಡಿದು ಬಿದ್ಕೊಂಡಿದ್ದಾನೆ. ಈಗ ನೋಡಿದರೆ ಏನೋ ದೊಡ್ಡ ಮರ್ಯಾದೆ ಪುರುಷನ ಥರ ಆಡ್ತಾ ಇದ್ದಾನೆ. ಹೋಗೋ ಸುಮ್ಮನೆ ಅಂತ ವೇದ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ವಿಕ್ರಮ್ ನಕ್ಬಿಟ್ಟು ಅಲ್ಲಿಂದ ಬಾತ್ರೂಮ್ಗೆ ಹೋಗ್ತಾನೆ. ನಂತರ ಬೆಳಬೆಳಗ್ಗೆನೇ ವೇದ ರೆಡಿಯಾಗಿರ್ತಾಳೆ. ವಿಕ್ರಮ್, ನನಗೆ ಸ್ವಲ್ಪ ಹೊರಗಡೆ ಹೋಗಬೇಕು, ಹಾಗೆ ಹೊರಗಡೆ ರೌಡಿಗಳೆಲ್ಲ ಇದ್ದಾರಲ್ಲ ಅವರಿಗೂ ಸ್ವಲ್ಪ ಹೇಳು, ನಾನು ಈಗಲೇ ಹೊರಗಡೆ ಹೋಗಬೇಕು ಅಂತ ವೇದ ಹೇಳಿದಾಗ, ಬಾ ನಾನು ಬರ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ. ಏನೂ ಬೇಕಾಗಿಲ್ಲ, ನೋಡು ದೇವರು ನನಗೆ ಕೈಕಾಲು ಚೆನ್ನಾಗಿ ಕೊಟ್ಟಿದ್ದಾನೆ, ನನ್ನ ಅವಶ್ಯಕತೆಗಳನ್ನು ನಾನೇ ಈಡೇರಿಸ್ಕೊತೀನಿ, ನನಗೆ ಯಾರು ಬಾಡಿ ಗಾರ್ಡ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ, ಬೇತಾಳ, ಮೊನ್ನೆ ಆಗಿದ್ದು ನೋಡಿಲ್ವಾ ಹಾಸ್ಪಿಟಲ್ನಲ್ಲಿ, ನನ್ನ ಜೊತೆಗೆ ನೀನು ಬಂದಿದ್ದಕ್ಕೆ ಏನೆಲ್ಲ ಆಯಿತು ಅಂತ ನೋಡಿದೆ ತಾನೆ ಅಂತ ವಿಕ್ರಮ್ ಹೇಳಿದಾಗ, ಅದೇ ನಿನ್ನ ಜೊತೆ ಬಂದಿದ್ದಕ್ಕೆ ಆ ಥರ ಎಲ್ಲ ಆಗಿದ್ದು, ನಾನು ಒಬ್ಬಳೇ ಹೋಗಿದ್ರೆ ಆ ಥರ ಎಲ್ಲ ಏನೂ ಆಗ್ತಾ ಇರಲಿಲ್ಲ. ನೋಡು, ನನಗೊಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ, ನಾನು ಹೋಗಲೇಬೇಕು, ನನ್ನ ಜೊತೆಗೆ ಯಾರೂ ಬರೋದು ಬೇಕಾಗಿಲ್ಲ ಅಂತ ಹೇಳಿದಾಗ, ಸರಿ ಆಯಿತು, ನೀನು ಒಬ್ಬಳೇ ಹೋಗಬೇಕಾದ್ರೆ ನಾನು ಈಗಲೇ ಮತ್ತೆ ಲಾಕ್ ಓಪನ್ ಮಾಡೋಕ್ಕೆ ಹೇಳ್ತೀನಿ ಅಂತ ಫೋನ್ ತಗೊಂಡಾಗ, ಸರಿ ಆಯಿತು ಬಾ ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹೊರಗಡೆ ಹೋಗ್ತಾ ಇರುವಾಗ, ಏನು ಜೋಡಿ ಹಕ್ಕಿಗಳು ಹೊರಗಡೆ ಹೋಗ್ತಿದ್ದೀರಾ ಅಂತ ಸಾರಿ ಮಧ್ಯ ಬಾಲಮ್ಮನ ತಡೆದು ಕೇಳ್ತಾರೆ. ಆಗ ವಿಕ್ರಮ್, ನಿಮ್ಮ ಅತ್ತಿಗೆ ಏನೋ ಪರ್ಸ್ನಲ್ ಕೆಲಸ ಅಂತೆ ಕಂಡ್ರು ಅಂತ ಹೇಳಿದಾಗ, ನಮ್ಮ ಅತ್ತಿಗೆ ಅಂತ ಯಾಕೆ ಹೇಳ್ತೀಯಾ ಅಣ್ಣ, ನಿನ್ನ ಹೆಂಡ್ರಿಗೆ ಅಂತ ಹೇಳು ಅಂತ ಮುನ್ನ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು, ಹೇಳ್ಬೋದು, ಆದರೆ ಬೇತಾಳ ಎಲ್ಲಿ ಬೇಜಾರು ಮಾಡ್ಕೋತಾಳೆ ಅಂತ ಭಯ ಆಗ್ತಿದೆ ಅಂತ ವಿಕ್ರಮ್ ಹೇಳಿದಾಗ, ಏನಂದೆ ಅಂತ ಬೇತಾಳ ಕೇಳ್ತಾಳೆ. ಟೈಮ್ ಆಗ್ತಿದೆ, ಬಾ ಹೋಗೋಣ ಅಂತ ಹೇಳಿದೆ ಅಂತ ಹೇಳಿಬಿಟ್ಟು ವಿಕ್ರಮ್ ಬಾಲಮ್ಮನವರಿಗೆ ಬಾಯ್ ಹೇಳಿಬಿಟ್ಟು ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಈ ಕಡೆ ಫೋಟೋ ಸ್ಟುಡಿಯೋಗೆ ವೇದ ಹುಡುಕೊಂಡು ಬಂದಿರ್ತಾಳೆ. ನಂತರ ಆಗ ವೇದ ಮನಸ್ಸಲ್ಲೇ, ಅದು 25 ವರ್ಷದ ಹಿಂದಿನ ಸ್ಟುಡಿಯೋ, ಇವಾಗಲೂ ಇರುತ್ತಾ, ಅದು ಇದ್ರೂ ಈ ಡೀಟೇಲ್ಸ್ ಎಲ್ಲ ಅವರು ಕೊಡ್ತಾರಾ ಅಂತ ತುಂಬಾ ಯೋಚನೆ ಮಾಡ್ತಿರುವಾಗ, ಬೇತಾಳ, ಏನು ಯೋಚನೆ ಮಾಡ್ತಿದ್ಯಾ ಅಂತ ವಿಕ್ರಮ್ ಕೇಳ್ತಾನೆ. ಏನೂ ಇಲ್ಲ ಅಂತ ವೇದ ಹೇಳ್ತಾ ಇರುವಾಗ, ವೇದನ ಮುಂದೆ ಒಂದು ಸ್ಟುಡಿಯೋ ಕಾಣಿಸುತ್ತೆ. ಆಗ ವೇದ, ಸ್ವಲ್ಪ ಇಲ್ಲಿ ನಿಲ್ಲಿಸು, ನನಗೆ ಯಾವುದಕ್ಕೋ ಫಾರ್ಮ್ಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು, ನಾನು ತೆಗೆಸ್ಕೊಂಡು ಬರ್ತೀನಿ, ನೀನು ಇಲ್ಲೇ ನಿಂತ್ಕೊಂತ ವಿಕ್ರಮ್ಗೆ ಹೇಳ್ಬಿಟ್ಟು ಹೊರಗಡೆ ಹೋಗಿ ವಿಚಾರಿಸಿದಾಗ ಅವಳು ಹುಡುಕ್ತಿರೋ ಸ್ಟುಡಿಯೋ ಅದೇ ಆಗಿರುತ್ತೆ. ಅಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕು ಬೇರೆಯವ್ರಿಗೂ ಕೂಡ ತಲುಪುತ್ತೆ, ನಮ್ಮ ಶ್ರಮಕ್ಕೂ ಫಲ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.